31st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ABCD ಇಸ್ ಎ ಪ್ಯಾರಲಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಫಸ್ಟ್ ಬರೆಯೋಣ. ಓಕೆ, ಗಿವನ್ ಬಂದ್ಬಿಟ್ಟು ABCD ಈಸ್ ಎ ಪ್ಯಾರಲಗ್ರಾಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪಾಯಿಂಟ್ P ಡಿವೈಡ್ಸ್ AB ಇನ್ ದ ರೇಷಿಯೋ 2:3. ಓಕೆ, ಈ P ಬಂದ್ಬಿಟ್ಟು AB ನ ಯಾವ ರೀತಿ ಡಿವೈಡ್ ಮಾಡುತ್ತಂದ್ರೆ 2:3 ಅಂದ್ರೆ ಏನು, ನಥಿಂಗ್ ಬಟ್ AP ಟು BB ಬಂದ್ಬಿಟ್ಟು 3 ಈ ತರ ಡಿವೈಡ್ ಮಾಡ್ತಾ ಇದೆ. ಆಮೇಲೆ ಅಂಡ್ Q ಡಿವೈಡ್ಸ್ DC ಇನ್ ದ ರೇಷಿಯೋ 4:1. ಈ Q ಪಾಯಿಂಟ್ ಬಂದ್ಬಿಟ್ಟು ಓಕೆ ಈ DC ಲೈನ್ ನ ಡಿವೈಡ್ ಮಾಡ್ತಾ ಇದೆ ಯಾವ ರೇಷಿಯೋ ಅಲ್ಲಿ, 4:1 ರೇಷಿಯೋ ಅಲ್ಲಿ. ಸೊ ಈಗ ನಮಗೆ ಏನ್ ಗೊತ್ತಂದ್ರೆ AP ಈಸ್ಟು PB ಬಂದ್ಬಿಟ್ಟು ಏನು 2:3 ಅಂತ ಗೊತ್ತು. ಆಮೇಲೆ DQ ಈಸ್ಟು QC ಬಂದ್ಬಿಟ್ಟು ಏನು 4:1 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ. ಪ್ರೂವ್ ಓಕೆ, ಸೊ ಏನ್ ಪ್ರೂವ್ ಮಾಡ್ಬೇಕು, OA ಇಸ್ ಈಕ್ವಲ್ ಟು 2 ಇಂಟು OC ಅಂತ ಪ್ರೂವ್ ಮಾಡ್ಬೇಕು. ಸೊ ಏನು OA ಇಸ್ ಈಕ್ವಲ್ ಟು 2 ಇಂಟು OC ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ, ಈಗ ನಾವ್ ಯಾವ ಟ್ರಯಾಂಗಲ್ ತಗೋಬೇಕು ನೋಡ್ರಿ. ಇಲ್ಲಿ ನಿಮಗೆ ಯಾವ ಟ್ರಯಾಂಗಲ್ ಕಾಣ್ತಾ ಇದೆನಾ, ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್, ನಾವೆರಡು ಟ್ರಯಾಂಗಲ್ ತಗೋಣ. ಓಕೆ, ಪ್ರೂಫ್ ಬಂದ್ಬಿಟ್ಟು ಓಕೆ ಇನ್ ಟ್ರಯಾಂಗಲ್ ಓಕೆ ಯಾವ ತಗೋಣ, OAP ಅಂಡ್ ಟ್ರಯಾಂಗಲ್ OCQ. ಓಕೆ, ಇವೆರಡು ಟ್ರಯಾಂಗಲ್ ತಗೋಣ. ಓಕೆ, ಯಾವುದು OAP ಅಂದ್ರೆ ಈ ಟ್ರಯಾಂಗಲ್ OAP, ಇನ್ನೊಂದು ಟ್ರಯಾಂಗಲ್ ಬಂದ್ಬಿಟ್ಟು OCQ, ಇದೊಂದು ಟ್ರಯಾಂಗಲ್. ಓಕೆ, ಎರಡು ಟ್ರಯಾಂಗಲ್ ತಗೊಂಡ್ವಿ. ಇದ್ರಲ್ಲಿ ನೀವು ನೋಡಿದ್ರೆ ಈಗ ನಮ್ಗೆ ಏನ್ ಗೊತ್ತು, ಎಕ್ಸ್ ಶೇಪ್ ಅಲ್ಲಿ ಇದೆ ಅಂದ್ರೆ ಓಕೆ ಅದ್ರ ಅಪೋಸಿಟ್ ಆಂಗಲ್ ಈಕ್ವಲ್. ಸೊ ಇದು ಎಕ್ಸ್ ಶೇಪ್ ಅಲ್ಲಿ ಇದೆ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಏನದು ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಅದನ್ನ ಬರ್ದ್ಬಿಡ್ತೀನಿ. ಓಕೆ, ಏನಂತ ಬರೀಬಹುದು, ಆಂಗಲ್ AOP ಇಸ್ ಈಕ್ವಲ್ ಟು ಆಂಗಲ್ COQ. ಓಕೆ, ಎದಕ್ಕೆ ಈಕ್ವಲ್ ಇವರು, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಓಕೆ, ಈಗ ನೆಕ್ಸ್ಟ್ ಈಗ ನೀವು ನೋಡಿದ್ರೆ ಪ್ಯಾರಲಗ್ರಾಮ್ ಅಂತ ಕೊಟ್ಟಿದ್ರೆ, ಹೌದಾ. ಪ್ಯಾರಲಗ್ರಾಮ್ ಅಂತಂದ್ರೆ ಅಪೋಸಿಟ್ ಸೈಡ್ ಏನಿರುತ್ತೆ, ಪ್ಯಾರಲಲ್ ಇರುತ್ತೆ. ಓಕೆ, ಸೊ ಅಪೋಸಿಟ್ ಸೈಡ್ ಪ್ಯಾರಲಲ್ ಇದ್ರೆ ಓಕೆ ಪ್ಯಾರಲಲ್ ಇದ್ದಾಗ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಅಂದ್ರೇನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಈಗ ನೀವು ನೀಟಾಗಿ ನೋಡಿದ್ರೆ ಈಗ ಜೆಡ್ ಬಂದ್ಬಿಟ್ಟು ನೋಡಿದ್ರೆ ಓಕೆ ಇಲ್ಲಿದೆ. ಓಕೆ, ಸೊ ಅವಾಗ ಏನಾಗುತ್ತೆ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಇವಾಗ ಏನ್ ಬರೀಬಹುದು, ಈ ಆಂಗಲ್ ಇಸ್ ಈಕ್ವಲ್ ಟು ಈ ಆಂಗಲ್. ಓಕೆ, ಸೊ ಅವ್ರಿಬ್ರು ಈಕ್ವಲ್ ಅಂತ ಬರೀಬಹುದು. ಸೊ ನಥಿಂಗ್ ಬಟ್ ಏನು, ಆಂಗಲ್ OAP ಇಸ್ ಈಕ್ವಲ್ ಟು ಆಂಗಲ್ OCQ. ಯಾವ ಆಂಗಲ್ಸ್ ಇವು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ಈಗ ನಾವು ಎರಡು ಆಂಗಲ್ ಈಕ್ವಲ್ ಅಂತ ತೋರಿಸಿವಿ. ಎರಡು ಆಂಗಲ್ ಈಕ್ವಲ್ ತೋರಿಸ್ಬಿಟ್ರೆ ಓಕೆ ಇವ್ರಿಬ್ರು ಟ್ರಯಾಂಗಲ್ ಸಿಮಿಲರ್ ಅಂತ ಗೊತ್ತಾಗ್ಬಿಡ್ತು. ಓಕೆ, ಸೊ ಇವಾಗ ನಾವೇನ್ ಬರಿತೀವಿ ಅಂತಂದ್ರೆ ಓಕೆ ಏನ್ ಬರಿಬಹುದು, ಟ್ರಯಾಂಗಲ್ OAP ಸಿಮಿಲರ್. ಓಕೆ, ಒಂದ್ ನಿಮಿಷ, ಈ ಸಿಮಿಲರ್ ಸಿಂಬಲ್ ಈ ತರ ಬರೀರಿ, ಸಿಮಿಲರ್ ಟು ಟ್ರಯಾಂಗಲ್ OCQ. ಓಕೆ, ಎದರಿಂದ ಇದು, AA ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆ, ಈಗ ನೆಕ್ಸ್ಟ್ ಸಿಮಿಲರ್ ಇದ್ರೆ ನಾವೇನ್ ಬರಿಬಹುದು, ಕರಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಅಂತ ಬರಿಬಹುದು. ಇದನ್ನ ಯಾವ ತರ ಬರಿಬೇಕು ನೋಡ್ರಿ, ಇಲ್ಲಿ ಫಸ್ಟ್ ಎರಡು ತಗೊಳ್ರಿ, OA ಡಿವೈಡೆಡ್ ಬೈ OC ಇಸ್ ಈಕ್ವಲ್ ಟು, ಆಮೇಲೆ ಸೆಕೆಂಡ್ ಎರಡು ತಗೊಳ್ರಿ ಡಿವೈಡೆಡ್ ಬೈ ಸೆಕೆಂಡ್ ಎರಡು ಏನು AP ಬೈ CQ. ಆಮೇಲೆ ಫಸ್ಟ್ ಥರ್ಡ್ ಇಲ್ಲಿ ಕೂಡ ಡಿವೈಡೆಡ್ ಬೈ ಫಸ್ಟ್ ಥರ್ಡ್ ಅಂದ್ರೇನು OP ಬೈ OQ. ಓಕೆ, ಸೊ ಇಲ್ಲಿ ರೀಸನ್ ಏನು, ಇಲ್ಲಿ ಕರಸ್ಪಾಂಡಿಂಗ್ sides of
ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಅಂತ ಬರಿಬೇಕು ರೀಸನ್ ಕೇಳಿದ್ರೆ. ಓಕೆನಾ? ಸೊ ಇವಾಗ ನೋಡ್ರಿ ಇವ್ರು ಮೂವರು ಈಕ್ವಲ್ ಅಂತ ಗೊತ್ತಾಯ್ತು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಇಲ್ಲಿ ನೀಟಾಗಿ ಸಾಲ್ವ್ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಇವಾಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ನಮಗ್ ಬಂದಿರೋದೇನು, ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು ಎ ಪಿ ಬೈ ಸಿ ಕ್ಯೂ ಇಸ್ ಈಕ್ವಲ್ ಟು ಓ ಪಿ ಬೈ ಓ ಕ್ಯೂ ಅಂತ ಬರಿಬೋದು. ಓಕೆ, ಈಗ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ನೀವು ನೋಡ್ರಿ, ನನಗೆ ಎ ಪಿ ಗೊತ್ತಿದೆ, ಸಿ ಕ್ಯೂ ಗೊತ್ತಿದೆ. ಎ ಪಿ ಸಿ ಕ್ಯೂ ಗೊತ್ತಿದೆ. ಆಮೇಲೆ ನನಗೆ ಓ ಎ ಬೇಕು, ಓ ಸಿ ಬೇಕು, ಓ ಎ ಓ ಸಿ ಬೇಕು. ನನಗೆ ಓ ಪಿ ಮತ್ತೆ ಓ ಕ್ಯೂ ಗೊತ್ತಿಲ್ಲ, ಹೌದಾ? ಸೊ ಈಗ ನೋಡ್ರೆ ಓ ಪಿ ವ್ಯಾಲ್ಯೂ ಗೊತ್ತಿಲ್ಲ, ಓ ಕ್ಯೂ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇದನ್ನ ಬಿಟ್ಟು ಬಿಡ್ರಿ. ಸೊ ನಾನು ಇವಾಗ ಇವ್ರಿಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಏನು, ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು ಎ ಪಿ ಬೈ ಸಿ ಕ್ಯೂ ಅಂತ ಬರಿತೀನಿ. ಓಕೆ, ಈಗ ಎ ಪಿ ನ ಏನಂತ ಬರಿಬಹುದು ನೋಡ್ರಿ. ನೀವೇ ನೋಡ್ರಿ, ಎ ಪಿ ಬೈ ಎ ಬಿ ಏನಾಗುತ್ತೆ ನೋಡ್ರಿ. ಎ ಪಿ ಡಿವೈಡೆಡ್ ಬೈ ಎ ಬಿ ಏನಾಗುತ್ತೆ? ಎ ಪಿ ಬೈ ಎ ಬಿ ಅಂದ್ರೆ ಎ ಪಿ ವ್ಯಾಲ್ಯೂ ಏನಿದೆ, 2 ಇದೆ. ಓಕೆ, ಈಗ ಎ ಬಿ ವ್ಯಾಲ್ಯೂ ಏನಾಗುತ್ತೆ? ಎ ಬಿ ವ್ಯಾಲ್ಯೂ 2 + 3 5 ಆಗುತ್ತೆ. ಎ ಬಿ ವ್ಯಾಲ್ಯೂ ಏನು? 2 + 3 5 ಆಗುತ್ತೆ. 2/5 ಆಯ್ತು. ಈಗ ನಾನು ಎ ಪಿ ಒಂದೇ ಲೆಫ್ಟ್ ಸೈಡ್ ಇಟ್ರೆ ಅವಾಗ ಏನಾಗುತ್ತೆ? ಎ ಪಿ ಒಂದೇ ಲೆಫ್ಟ್ ಸೈಡ್ ಇಟ್ರೆ ಈ ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಇಂಟು ಆಗುತ್ತೆ. ಎ ಪಿ ಇಸ್ ಈಕ್ವಲ್ ಟು 2/5 ಎ ಬಿ ಆಗುತ್ತೆ. ಸೊ ನಾನು ಈಗ ಎ ಪಿ ಇದ್ದಲ್ಲಿ ಏನ್ ಬರೀಬಹುದು? ಎ ಪಿ ಇದ್ದಲ್ಲಿ ನಾನು ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು, ಓಕೆ, ಎ ಪಿ ಇದ್ದಲ್ಲಿ 2/5 ಎ ಬಿ ಅಂತ ಬರಿಬಹುದು, ಹೋಲ್ ಡಿವೈಡೆಡ್ ಬೈ. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ಸಿ ಕ್ಯೂ ಇದ್ದಲ್ಲಿ ಏನ್ ಬರಿಬಹುದು ನೋಡ್ರಿ. ಈಗ ಸಿ ಕ್ಯೂ ಡಿವೈಡೆಡ್ ಬೈ ಸಿ ಡಿ ಏನಾಗುತ್ತೆ ನೋಡ್ರಿ. ಸಿ ಕ್ಯೂ ಬೈ ಸಿ ಡಿ. ಈಗ ಸಿ ಕ್ಯೂ ವ್ಯಾಲ್ಯೂ ಏನು? ಸಿ ಕ್ಯೂ ವ್ಯಾಲ್ಯೂ 1. ಓಕೆ, ಹೋಲ್ ಡಿವೈಡೆಡ್ ಬೈ ಸಿ ಡಿ ವ್ಯಾಲ್ಯೂ ನೋಡ್ರಿ. ಸಿ ಡಿ ವ್ಯಾಲ್ಯೂ ಏನಾಗುತ್ತೆ? 1 + 4 5 ಆಗುತ್ತೆ. ಸೊ ಇದೇನಾಗುತ್ತೆ? 1/5. ಓಕೆ, ಈಗ ನಾನೇನ್ ಮಾಡ್ತೀನಿ, ಸಿ ಕ್ಯೂ ಒಂದೇ ಲೆಫ್ಟ್ ಸೈಡ್ ಇಡ್ತೀನಿ. ಈ ಡಿವೈಡ್ ಬೈ ಇರೋದು ಆ ಕಡೆ ಹೋದ್ರೆ ಇಂಟು ಆಗುತ್ತೆ. ನಥಿಂಗ್ ಬಟ್ 1/5 ಸಿ ಡಿ ಅಂತ ಬರಿಬಹುದು. ಸೊ ಈಗ ನಾನು ಸಿ ಕ್ಯೂ ಇದ್ದಲ್ಲಿ ಏನ್ ಬರಿಬಹುದು? 1/5 ಸಿ ಡಿ ಅಂತ ಬರಿಬಹುದು. ಓಕೆ, ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ. ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು, ಓಕೆ, ಈಗ ನಾನೇನ್ ಮಾಡ್ತೀನಿ ಇಲ್ಲಿ 2/5 ಎ ಬಿ, ಓಕೆ, ಹೋಲ್ ಡಿವೈಡೆಡ್ ಬೈ 1/5. ಈ ಸಿ ಡಿ ಇದ್ದಲ್ಲಿ ಏನ್ ಬರಿಬಹುದು ನೋಡ್ರಿ. ಸಿ ಡಿ ಇದ್ದಲ್ಲಿ ನಾನು, ಓಕೆ, ಈ ಸಿ ಡಿ ಇದೆ ಅಲ್ಲ, ಓಕೆ, ಸಿ ಡಿ ಇದ್ದಲ್ಲಿ ನಾನು ಎ ಬಿ ಅಂತ ಬರಿಬಹುದು. ಓಕೆ, ಸೊ ಯಾಕೆಂದ್ರೆ ಅಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಸೊ ಸಿ ಡಿ ಇದ್ದಲ್ಲಿ ನಾನು ಇವಾಗ ಎ ಬಿ ಅಂತ ಬರಿಬಹುದು. ಓಕೆ, ಯಾಕಂದ್ರೆ ಅಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಓಕೆ, ಸೊ ಇಲ್ಲೇನ್ ಮಾಡ್ರಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಇಲ್ಲಿ ಬ್ರಾಕೆಟ್ ನಾಗ ಬೇಕಿದ್ರೆ ರೀಸನ್ ಬರೀರಿ. ಬಿಕಾಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಬಿ, ಬಿಕಾಸ್ ಏನು, ಅಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಬರಿಬಹುದು. ಅವಾಗ ಏನಾಗುತ್ತೆ? ಇ ಎ ಬಿ ಕ್ಯಾನ್ಸಲ್ ಆಯ್ತು. ಈಗ ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು 2/5. ಈ ಡಿವೈಡ್ ಬೈ ಇರೋದನ್ನ ಇಂಟು ಬರೆದ್ರೆ ಏನಾಗುತ್ತೆ? ಇಂಟು ಬರೆದ್ರೆ, ಓಕೆ, ಇದು ರೆಸಿಪ್ರೋಕಲ್ ಆಗುತ್ತೆ. 1/5 ಇರೋದು ಏನಾಗುತ್ತೆ? 5/1 ಆಗುತ್ತೆ. ಸೊ ಅವಾಗ 5 ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಉಳ್ದಿದ್ ಏನಾಗುತ್ತೆ ನೋಡ್ರಿ. ಈಗ ಉಳ್ದಿದ್ ಏನ್ ನಮಗೆ ಇವಾಗ ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು 2/1 ಉಳಿತು. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಓ ಎ ಇಂಟು 1 ಇಸ್ ಈಕ್ವಲ್ ಟು 2 ಇಂಟು ಓ ಸಿ ಆಯ್ತು. ಓ ಎ 1 ಜಾ ಓ ಎ, 2 ಇಂಟು ಓ ಸಿ 2 ಇಂಟು ಓ ಸಿನ ಆಗುತ್ತೆ. ಸೊ ನಾವ್ ಇದೇ ಪ್ರೂವ್ ಮಾಡ್ಬೇಕಾಗಿತ್ತು, ಅದನ್ನ ನಾವು ಪ್ರೂವ್ ಮಾಡಿದೀವಿ. ಓಕೆನಾ? ನೀವ್ ಈ ರೀತಿ ಪ್ರೂವ್ ಮಾಡ್ಬೇಕು. ಓಕೆನಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ,
ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ ಟು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.